ಏನು ಇವತ್ತು ತುಮಕೂರು ಜಿಲ್ಲೆ ಹುಣಗಿರಿ ತಾಲೂಕಿನಲ್ಲಿ ಹೊನಹಳ್ಳಿ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕನ ಕೊಲೆಯಾಗಿದೆ. ನೀರಿನ ಬಿಡೋ ವಿಚಾರಕ್ಕೆ ಅದೇ ಗ್ರಾಮದ ಬಿಲ್ ಕಲೆಕ್ಟರ್ ಆದಂಥ ರಾಮಕೃಷ್ಣನವ್ರನ್ನ ಅವ್ರ ಮನೆಯ ಹತ್ರ ಹೋಗಿ ನೀರು ಬಿಡೋ ವಿಚಾರಕ್ಕೆ ಮಾತಿಗೆ ಚಕಮಕಿ ನಡೆದು ಅವನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದಾರೆ. ಅದೇ ಗ್ರಾಮದ ಏನು ರಾಮಕೃಷ್ಣ ಬಿಲ್ ಕಲೆಕ್ಟರ್ ಅವ್ರ ಮಗ ನಾಗೇಶನನ್ನು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಆಗಿರ್ತಾರೆ. ಹಾಗಾಗಿ ನೀರು ಬಿಟ್ಟಿಲ್ಲ. ಈ ಹಿಂದೆ ನಾನು ಸುಮಾರು ವರ್ಷಗಳಿಂದ ಮನೆಯನ್ನು ಕೇಳಿದ್ರು ಸಹ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಹೋಗಿ ಇವತ್ತು ಏನು ಗೃಹ ಸಚಿವರ ತವರು ಜಿ ಪರಮೇಶ್ವರ್ ಅವರ ತವರು ಆದಂಥ ತುಮಕೂರು ಜಿಲ್ಲೆ ಮತ್ತು ಅದೇ ಕ್ಷೇತ್ರದ ಮಾಜಿ ಸಚಿವರು ಅಲ್ಲಿ ಶಾಸಕರಾದಂಥ ಕೆ ಎನ್ ರಾಜಣ್ಣನವರ ಕ್ಷೇತ್ರ, ಇಲ್ಲಿ ಅತಿ ಹೆಚ್ಚು ದಲಿತರೇ ಸಹ ವಾಸವಾಗಿರ್ತಾರೆ. ಆದರೆ ಇಲ್ಲಿ ದಲಿತರಿಗೆ ಯಾವುದೇ ತರಹದ ಒಂದು ರಕ್ಷಣೆ ಇಲ್ಲ. ಪದೇ ಪದೇ ಈ ತುಮಕೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಅತಿ ಹೆಚ್ಚಾದ ಶೋಷಣೆ ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ಮಾರಣಾಂತಿಕವಾದ ಹಲ್ಲೆಗಳು ನಡೀತಾ ಇದೆ. ಇದನ್ನೆಲ್ಲ ಕಂಡು ಕಾಣುತ್ತಿರುವ ನಮ್ಮ ಗೃಹ ಸಚಿವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದಲಿತರಿಗೆ ರಕ್ಷಣೆನೇ ಇಲ್ಲ. ಏನಪ್ಪ ನಾವು ಒಂದು ಕಡೆ ಭಯಭೀತರಾಗಿದ್ದೀವಿ. ಉತ್ತರ ಪ್ರದೇಶ ಆಗ್ತಾ ಇದೆ. ಇವತ್ತು ಹಿಂದೂ ಗಣಪತಿ ಇವತ್ತೇನು ಭಕ್ತಾದಿಗಳು ಹಾಗೂ ನಮ್ಮ ಹಿಂದೂ ಗಣಪತಿಯ ನಮ್ಮ ಎಲ್ಲ ಸಂಘಟಕರು ಎಲ್ಲರೂ ಇವತ್ತು ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಪ್ಪ ಅಂದರೆ, ಏನು 8 ವರ್ಷ ಸತತ ಗಣೇಶ ಉತ್ಸವ ಪ್ರತಿ ವರ್ಷವೂ ಮಾಡೋ ಥರನೇ 9ನೇ ವರ್ಷವೂ ಮಾಡಬೇಕು ಅದ್ದೂರಿಯಾಗಿ ಅಂತ ನಮ್ಮ ಎಲ್ಲ ಇಡೀ ನಮ್ಮ ತಾಲೂಕಿನ ಜನನೂ ಕಾಯ್ತಾ ಇತ್ತು. ನಾವು ಸಹ ಹಿಂದೂ ಮಹಾಗಣಪತಿಯರು ಸಹ ಉತ್ಸಾಹದಿಂದ ಭಾಳ ಕಾತುರದಿಂದ ಇದ್ವಿ. ಏನೋ ಒಂದು ಸ್ಟೇಟ್ ಗೋರ್ಮೆಂಟಿಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ನಲ್ಲಿ ಏನು ನಡೆಯುತ್ತೆ ಅದೇ ಥರ ನಾವು ಮಾಡಬೇಕಂತ ನಮ್ಮ ಆಸೆ ಥರ ಇತ್ತು. ಈಗ ಏನು ನಾವು ಮುಂದಿರೋ ಪರಿಸ್ಥಿತಿ ಏನಪ್ಪ ಅಂದರೆ, DJ ಮಾಡಬಾರ್ದು ಅಂತಂದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮತ್ತು ಹೋಮ್ ಮಿನಿಸ್ಟರ್ ಆದೇಶ ಮಾಡಿರೋದ್ರಿಂದ ನಮಗೆ ನಾವು 13ನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ. 13ನೇ ತಾರೀಕು ನಾವು ಅದ್ದೂರಿ ಮಾಡಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಶಿರದಲ್ಲಿ ಅಂತ ನಾವೆಲ್ಲ ಉತ್ಸಾಹದಿಂದ ಎಲ್ಲ ಕಾತರದಿಂದ ನಾವು ರೆಡಿ ಮಾಡ್ಕೊಂಡಿದ್ವಿ. ಇವತ್ತು ಏನೋ ಗೋರ್ಮೆಂಟಿನ ಒತ್ತಡ, ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಒತ್ತಡ ಇದೆ. ಹಾಗಾಗಿ ಅವರು ಸಹ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅವರಿಗೂ ನಾವು ಸ್ಪಂದಿಸಬೇಕು. ಹಾಗಾಗಿ ನಾವು ಈ 13 ನಂತರ ನಾವು ಮಾಡಬೇಕು ಅಂತಂದು ನಾವು ಎಲ್ಲ ನಮ್ಮ ಸಂಘದಿಂದ, ನಾವು ಹಿಂದೂ ಮಹಾಗಣಪತಿ ಸಂಘದಿಂದ ನಾವು ಮುಂದಿನ ದಿನಾಂಕ ಮುಂದೆ ಏನು 13 ಕಳೆದ ನಂತರ ಹೇಳ್ಬೇಕಂತಂದು ನಾವೆಲ್ಲರೂ ಮಾತಾಡ್ಕೊಂಡು ನಾವು ಈ ಹಿಂದೂ ಮಹಾಗಣಪತಿ ಅದ್ದೂರು ಮಾಡಲೇಬೇಕು. ಯಾಕಂದರೆ ವಾದ್ಯಗೋಷ್ಠಿಗಳು ಕಳಿಸ್ಬೇಕು. ವಾದ್ಯಗೋಷ್ಠಿಗಳ ನಾವು ಯಾವುದು ಏರ್ಪಾಟ್ ಮಾಡ್ಕೊಂಡಿಲ್ಲ. ಯಾಕಂದರೆ ಫಸ್ಟಿಂದ ಹಿಡಿದು 8ನೇ ವರ್ಷ ಪ್ರತಿ DJ ಮುಖಾಂತರ ನಾವು ಗಣೇಶನ ತಗೊಂಡೋಗಿ ಅದ್ದೂರಾಗಿ ಬಿಡ್ತಾ ಇದ್ವಿ. ಹಾಗಾಗಿ ಈಗ ಅಡೆತಡೆ ಇರೋದ್ರಿಂದ ನಾವು ವಾದ್ಯಗಳನ್ನು ಹೇಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮುಂದಿನ ಡೇಟು ನಾವೆಲ್ಲರೂ ಒಮ್ಮತದಿಂದ 13 ನಂತರ ನಾವು ತಿಳಿಸ್ತೀವಿ ನಿಮಗೆ. ಮತ್ತೆ ಇದೇ ಥರ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತರನೇ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ನಮ್ಮ ವಿಚಾರನ ತಿಳಿಸ್ಬೇಕಂತ ನಾವು ಎಲ್ಲರೂ ಒಗ್ಗಟ್ಟಿಂದ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.